ಓಂ ನಮಃ ಶಿವಾಯ. ತಮಗೆಲ್ಲರಿಗೂ ಶ್ರೀ ಕ್ಷೇತ್ರ ಓಂಕಾರೇಶ್ವರಕ್ಕೆ ಸ್ವಾಗತ ಸುಸ್ವಾಗತ. ಈಗ ಪ್ರಸ್ತುತ ನಾವು ಓಂಕಾರೇಶ್ವರದಲ್ಲಿದ್ದೀವಿ. ಓಂಕಾರೇಶ್ವರದ ರೂಮ್ನಲ್ಲಿದ್ದೀವಿ. ಈಗ ನಾವು ಊಟಕ್ಕೆ ಹೋಗಬೇಕು. ಮಧ್ಯಾಹ್ನ ಆಗಿದೆ. ಊಟ ಮಾಡಿಕೊಂಡು ಅದಾದ ನಂತರ ದೇವಸ್ಥಾನಕ್ಕೆ ಹೋಗ್ತೀವಿ. ಮಧ್ಯಾಹ್ನ ತುಂಬಾ ರಶ್ ಇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಸಾಯಂಕಾಲ ಹೋದರೆ ಸ್ವಲ್ಪ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಅಂದರು. ಹಾಗಾಗಿ ನಾವು ಊಟ ಮಾಡಿಕೊಂಡು ಇಲ್ಲಿ ನಮಗೆ ದೋಣಿ ವಿಹಾರ ಕೂಡ ಇದೆ. ನರ್ಮದಾ ನದಿನಲ್ಲಿ ನಾವು ದೋಣಿ ವಿಹಾರ ಮಾಡ್ಬೋದಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮೊದಲು ಊಟವನ್ನು ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ದೇವಸ್ಥಾನದ ಹತ್ರ ಹೋಗಿ ರಿಲ್ಯಾಕ್ಸ್ಡ್ ಆಗಿ ದೇವರ ದರ್ಶನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾವು ಇಲ್ಲಿ ರೂಮ್ ಮಾಡಿದ್ದು. ಇವತ್ತು ನಾವು ಇಲ್ಲೇ ಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಇವಾಗ ಮೊದಲು ಊಟ ಮಾಡಿಬಿಟ್ಟು ನಂತರ ದೇವಸ್ಥಾನಕ್ಕೆ ಹೋಗೋಣಂತೆ. ಈಗ ನಾವು ಓಂಕಾರೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಸಾದಕ್ಕೆ ಬಂದಿದ್ದೀವಿ. ಹಿಂದೆ ಕಾಣ್ತಿದೆ ನೋಡಿ, ಇದೇ ಪ್ರಸಾದಾಲಯ. ಇಲ್ಲಿ ನಮಗೆ ಊಟಕ್ಕೆ ಹೋಗಬೇಕು ಅಂದರೆ ಒಬ್ಬರಿಗೆ 30 ರೂಪಾಯಿ ಟಿಕೆಟ್ನ ತೆಗೆದುಕೊಂಡು ಹೋಗಬೇಕು. ಒಳಗಡೆ ಏನೆಲ್ಲ ವೆರೈಟೀಸ್ ಇದೆ, ಏನಿರುತ್ತೆ ಅಂತ ನೋಡೋಣಂತೆ. ಇದು ನಮಗೆ ಮಧ್ಯಾಹ್ನ ಮಾತ್ರ ಇರುತ್ತೆ, ರಾತ್ರಿ ಇರೋದಿಲ್ಲ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣಂತೆ ಏನೆಲ್ಲ ವೆರೈಟೀಸ್ ಇದೆ ಅಂತ. ನೋಡಿ, ನಾವು 4 ಜನಕ್ಕೆ 120 ರೂಪಾಯಿ ಕೊಟ್ಟು ರಸೀದಿನ ತೆಗೆದುಕೊಂಡಿದ್ದೀವಿ. ಇದನ್ನು ಒಳಗೆ ತೆಗೆದುಕೊಂಡು ಹೋಗಿಕೊಟ್ರೆ ನಮಗೆ ಪ್ರಸಾದದ ವ್ಯವಸ್ಥೆ ಇರುತ್ತೆ. ನೋಡಿ, ಇಲ್ಲೇ ಒಳಗಡೆ ಹೋಗಬೇಕು. ಅನ್ನಪೂರ್ಣ ಕ್ಷೇತ್ರ ಅಂತ ಇದೆಯಲ್ಲ ಇಲ್ಲಿ. ಈಗ ಒಳಗಡೆ ಬಂದಿದ್ದೀವಿ ನೋಡಿ. ಟೇಬಲ್ ಚೇರ್ಸ್ ಅರೇಂಜ್ ಮಾಡಿದ್ದಾರೆ. ಹೋಟೆಲ್ ರೀತಿನಲ್ಲಿ ಇರುತ್ತೆ. ಮೊದಲಿಗೆ ಬಫೆಟ್ ರೀತಿನಲ್ಲಿ ಇರುತ್ತೆ. ನೀವು ಇನ್ಶಿಯಲ್ ಆಗಿ ಹೋಗಿ ಬಡಿಸ್ಕೊಂಬರ್ಬೇಕಾಗತ್ತೆ. ನಂತರ ನಿಮ್ಗೆ ಏನೇ ಬೇಕಿದ್ರು ಅವರೇ ಬಂದು ನಿಮ್ಮ ಕುಳಿತ ಜಾಗಕ್ಕೆ ಬಂದು ಬಡಿಸ್ತಾರೆ. ಇನ್ನು ಊಟ ಮಧ್ಯಾಹ್ನ ಮಾತ್ರ ಇರುತ್ತೆ. ರಾತ್ರಿ ಬೇಕು ಅಂದ್ರೆ ನಿಮಗೆ ಕಿಚಡಿ ವ್ಯವಸ್ಥೆ ಇರುತ್ತೆ. ಬಿಸಿಬೇಳೆ ಬಾತ್ ರೀತಿ ಕೊಡ್ತಾರೆ. 20 ರೂಪಾಯಿ ಆಗುತ್ತೆ. ಚಪಾತಿ, ಸಬ್ಜಿ ಮತ್ತೆ ಅನ್ನ, ದಾಲ್ ಇದೆ. ಇಷ್ಟಕ್ಕೆ ನಮಗೆ 30 ರೂಪಾಯಿ ಆಗಿದೆ. ಟೇಸ್ಟ್ ತುಂಬಾನೇ ಚೆನ್ನಾಗಿದೆ. ನಾವು ಹೇಗಿರುತ್ತೋ ಏನೋ ಅಂತ ಅನ್ಕೊಂಡ್ವಿ. ಚಪಾತಿ ಅಂತೂ ತುಂಬಾನೇ ಸ್ಮೂತ್ ಆಗಿದೆ ಅಂತ ಹೇಳ್ಬೋದು. ಸಬ್ಜಿನೂ ಅಷ್ಟೇ ತುಂಬಾ ಟೇಸ್ಟಿ ಆಗಿದೆ. 30 ರುಪೀಸ್ಗೆ ಡ್ಯಾಮ್ ವರ್ತ್ ಅಂತ ಹೇಳ್ಬೋದು. ಹೊರಗಡೆ ಹೋಟೆಲ್ ಎಲ್ಲ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ಹಾಗಾಗಿ ದೇವಸ್ಥಾನದ ಪ್ರಸಾದಾಲಯದಲ್ಲೇ ಬಂದು ಸ್ವೀಕರಿಸಬಹುದಾಗಿರುತ್ತೆ. ರಾತ್ರಿ ಅಂತೂ ಆಪ್ಷನ್ ಇದೆ, ನಾವು ಹೊರಗಡೆ ಹೋಗ್ಲೇಬೇಕಾಗತ್ತೆ. ಹಾಗಾಗಿ ಮಧ್ಯಾಹ್ನ ಬಂದು ಇಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ. ಇವಾಗ ಅನ್ನನೂ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿದೆ. ಹಂಗೇನು ಉದ್ರ ಆಗಿರೋದು. ನಾರ್ತ್ ಅಲ್ಲಿ ಕೆಲವೊಂದ್ ಕಡೆ ಎಲ್ಲ ಅನ್ನ ಮಾಡೋದಕ್ಕೆ ಬರೋದಿಲ್ಲ, ಬಟ್ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. 20 ರೂಪೀಸ್ ತೆಗೆದುಕೊಂಡಿದ್ದಾರೆ ಒಬ್ಬೊಬ್ರು ದೇವಸ್ಥಾನದ ಹತ್ರ ಹೋಗೋದಕ್ಕೆ. ಇಲ್ಲಿ ಆಟೋಸ್ ಇದೆ, ಆಟೋನಲ್ಲಿ ಹೋಗ್ತಾ ಇದೀವಿ. ಈಗ ನೀವು ನೋಡ್ತಿರೋದು ಓಂಕಾರೇಶ್ವರ ಸ್ವಾಮಿ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸ್ ಆಗಿರುತ್ತೆ. ಈ ಓಂಕಾರೇಶ್ವರ ಸ್ವಾಮಿ ಜ್ಯೋತಿರ್ಲಿಂಗ ದೇವಸ್ಥಾನ ನಮಗೆ ನರ್ಮದಾ ನದಿ ತೀರದಲ್ಲಿ ಒಂದು ದ್ವೀಪದಲ್ಲಿ ಇರುತ್ತೆ. ಹಾಗಾಗಿ ನಾವು ಬೋಟ್ ನಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ನಾವು ಬ್ರಿಡ್ಜ್ ನ ದಾಟ್ಕೊಂಡು ಹೋಗ್ಬೇಕಾಗತ್ತೆ. ನಾವು ನರ್ಮದಾ ನದಿನ ದಾಟ್ಕೊಂಡೆ ನಾವು ಈ ಓಂಕಾರೇಶ್ವರನ ದರ್ಶನ ಮಾಡ್ಕೊಳ್ಬೇಕಾಗತ್ತೆ. ನಾವು ಬೋಟ್ ನಲ್ಲಿ ಹೋಗೋಣ ಅಂತ ಈಗ ಘಾಟ್ ಹತ್ರ ಹೋಗ್ತಾ ಇದೀವಿ. ಈಗ ಮೆಟ್ಲುಗಳಿದೆ ನೋಡಿ. ಮೆಟ್ಲುಗಳನ್ನ ಇಳ್ಕೊಂಡು ಹೋದ್ರೆ ನಮಗೆ ಘಾಟ್ ಸಿಗುತ್ತೆ, ನರ್ಮದಾ ಘಾಟ್ ಸಿಗುತ್ತೆ. ಆ ನರ್ಮದಾ ಘಾಟಿನಿಂದ ನಾವು ಓಂಕಾರೇಶ್ವರನ ದರ್ಶನಕ್ಕೆ ಬೋಟ್ ನಲ್ಲಿ ಹೋಗ್ಬೇಕಾಗತ್ತೆ. ಈಗ ಪ್ರಸ್ತುತ ಸಮ್ಮರ್ ಆದ ಕಾರಣ ಅಷ್ಟೊಂದು ನದಿನಲ್ಲಿ ನೀರಿಲ್ಲ. ನೀವು ಮಳೆಗಾಲದಲ್ಲಿ ಬಂದ್ರೆ ತುಂಬಿ ಹರಿಯುತ್ತೆ ಈ ನರ್ಮದಾ ನದಿ. ಪ್ರಸ್ತುತ ನಾವು ಇವಾಗ ಹೋಗಿರೋದು ಫೆಬ್ರವರಿ ಎಂಡಲ್ಲಿ ಹೋಗ್ತಾ ಇರೋ ಕಾರಣ ನಮ್ಗೆ ಈಗ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಅಷ್ಟೊಂದು ನಿಮ್ಗೆ ನೀರ್ ಕಾಣ್ತಾ ಇಲ್ಲ ನದಿನಲ್ಲಿ. ಈಗ ನಾವು ಫೆಬ್ರವರಿ ಎಂಡಿಗೆ ಬಂದಿದ್ದೀವಿ. ಈಗಲೇ ಇಷ್ಟು ವಿಪರೀತ ಬಿಸಿಲಿದೆ. ಮೇ ಬಿ ಇನ್ನು ಬರ್ತಾ ಇನ್ನೂ ಜಾಸ್ತಿ ಬಿಸಿಲಿರುತ್ತೆ ಅಂತ ಅನಿಸುತ್ತೆ. ಸಖತ್ತು ಬಿಸಿಲಿದೆ. ನೋಡೋಣಂತೆ ಬನ್ನಿ. ಅಲ್ಲಿ ನದಿ ಹತ್ರ ಹೋದರೆ ಸ್ವಲ್ಪ ತಂಪಾಗ್ಬೋದು. ಹೋಗೋಣಂತೆ ಬನ್ನಿ. ಇನ್ನು ಈ ದೇವಸ್ಥಾನಕ್ಕೆ ಬೆಸ್ಟ್ ಟೈಮ್ ಟು ವಿಸಿಟ್ ಅಂದರೆ ಅದು ಸೆಪ್ಟೆಂಬರ್ನಿಂದ ಫೆಬ್ರವರಿ ತನಕ ಒಳ್ಳೆಯ ವಾತಾವರಣ ಇರುತ್ತೆ. ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ. ಡಿಸೆಂಬರ್ನಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ ಅನ್ನೋದು ಬಿಟ್ಟರೆ ಬಿಸಿಲು ಕಡಿಮೆ ಇರುತ್ತೆ. ಬಟ್ ನಿಮಗೆ ಸಮ್ಮರಿಗೆ ಬಂದರೆ ತುಂಬಾ ಬಿಸಿಲಿರುತ್ತೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನಿಮಗೆ 2 ಬಗೆಯ ಬೋಟಿಂಗ್ ಇರುತ್ತೆ. ನೇರವಾಗಿ ನಿಮಗೆ ಓಂಕಾರೇಶ್ವರನ ದೇವಸ್ಥಾನಕ್ಕೆ ಡ್ರಾಪ್ ಮಾಡಬೇಕು ಅಂದರೆ ಅದು 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಅದು ಶೇರಿಂಗ್ ಬೇಸಿಸ್ನಲ್ಲಿ ಆಗಿರುತ್ತೆ. ಹಾಗೆ ಇಲ್ಲಿ ಕೆಲವು ನಿಮಗೆ ಸೈಟ್ ಸೀಯಿಂಗ್ ಪ್ಲೇಸಸ್ ಇರುತ್ತೆ. ಅದು ಯಾವುದು ಅಂದರೆ ಕಾವೇರಿ ಹಾಗೆ ನರ್ಮದಾ ನದಿಯ ಸಂಗಮ ಸ್ಥಾನ ಆಗಿರ್ಬೋದು, ಅದ್ರ ಜೊತೆಗೆ ಶಂಕರಾಚಾರ್ಯರ ಸ್ಟ್ಯಾಚು ಆಗಿರ್ಬೋದು, ಹಾಗೆ ಡ್ಯಾಮ್ ಹತ್ರ ಆಗಿರ್ಬೋದು, ಗೋಮುಖ ಘಾಟ್ ಆಗಿರ್ಬೋದು. ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂದರೆ ಒಬ್ಬರಿಗೆ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಶೇರಿಂಗ್ ಬೇಸಿಸ್ನಲ್ಲಿ ಆಗಿರುತ್ತೆ. ಹಾಗೆ ನೀವೇನಾದರೂ ಪ್ರೈವೇಟ್ ಆಗಿ ಬೋಟ್ನ ಮಾಡ್ಕೊಂಡು ಹೋಗಬೇಕು ಅಂದರೆ 1000 ರೂಪಾಯಿ ಅಂತ ಹೇಳ್ತಾರೆ. ನೀವು ಬಾರ್ಗೈನ್ ಕೂಡ ಮಾಡ್ಬೋದಾಗಿರುತ್ತೆ. 1000 ರೂಪಾಯಿ ಹೇಳಿದ್ರು ನಾವು 800 ರೂಪಾಯಿ ಕೊಟ್ಬಿಟ್ಟು 4 ಜನ ಸಪ್ರೇಟ್ ಆಗಿ ಬೋಟ್ನಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ನೋಡಿ, ನಿಮ್ಗೆಲ್ಲ ಬೋಟ್ಗಳು ಕಾಣ್ತಾ ಇದೆಯಲ್ಲ, ಈ ಬೋಟ್ನಲ್ಲಿ ಹೋಗ್ಬೇಕಾಗಿರತ್ತೆ. ಬೋಟಿಂಗ್ ನಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ಪ್ರತೀತಿ ಏನಂದ್ರೆ ನಮ್ಗೆ ಇಲ್ಲಿ ಕಾಣ್ತಿದೆಯಲ್ಲ, ಇದು ನರ್ಮದಾ ನದಿ. ಈ ನರ್ಮದಾ ನದಿ ಮಧ್ಯ ಆ ಕಡೆ ಇದು ಕವಲಾಗಿ ಹೊಡೆಯುತ್ತೆ. ನಮ್ಗೆ ಈ ಶ್ರೀರಂಗಪಟ್ಟಣದಲ್ಲಿ ಹೇಗೆ ಕಾವೇರಿ ನದಿ ಕವಲಾಗಿ ಹೊಡೆಯುತ್ತೋ ಅದೇ ರೀತಿ ನಮ್ಗೆ ಇಲ್ಲಿ ನರ್ಮದಾ ನದಿ ಕವಲಾಗಿ ಹೊಡೆದಿರುತ್ತೆ. ಅಲ್ಲಿ ನಿಮ್ಗೆ ಅದು ಐಲ್ಯಾಂಡ್ ರೀತಿ ಕ್ರಿಯೇಟ್ ಆಗಿದೆಯಲ್ಲ, ಇಲ್ಲೇ ನಮಗೆ ಓಂಕಾರೇಶ್ವರ ಸ್ವಾಮಿ ದೇವಸ್ಥಾನ ಇರೋದು. ಬೋಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ವರ್ತಿ ಅಂತ ಹೇಳ್ಬೋದು. ತುಂಬಾ
ನೀರ್ ಮಾತ್ರ ತಣ್ಣಗಿದೆ, ಇಷ್ಟು ಬಿಸಿಲಿದ್ರು ನೀರ್ ಮಾತ್ರ ತಣ್ಣಗಿದೆ. ಇದನ್ನ ಮಂದಾತ ಅಂತ ಕರೀತಾರೆ. ಒಂದು ಕಡೆ ಕಾವೇರಿ ನದಿ ಹರಿಯುತ್ತೆ, ಇನ್ನೊಂದ್ ಕಡೆ ನಮ್ಗೆ ನರ್ಮದಾ ಹರಿಯುತ್ತೆ. ಈಗ ನಾವು ಕಾವೇರಿ ನರ್ಮದಾ ಸಂಗಮಕ್ಕೆ ಕೂಡ ಹೋಗ್ತಾ ಇದೀವಿ. ಮೊದಲು ನಿಮ್ಗೆ ಸಂಗಮ ತೋರಿಸ್ತೀನಿ, ತುಂಬಾ ಸಖತ್ತಾಗಿದೆ ನೋಡೋದಕ್ಕೆ. ಅಲ್ಲಿ ನೋಡಿ ಡ್ಯಾಮ್ ಕೂಡ ಕಾಣ್ತಾ ಇದೆ. ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ನದಿಗಳಿದೆ. ಅದರಲ್ಲಿ 7 ನದಿಗಳನ್ನ ವಿಶೇಷವಾಗಿ ಅತ್ಯಂತ ಪವಿತ್ರ ನದಿಗಳು ಅಂತ ಹೇಳಲಾಗುತ್ತೆ. ಅದರಲ್ಲಿ ಒಂದು ನದಿ ನರ್ಮದಾ ಅಂತ ಕೂಡ ಹೇಳ್ತಾರೆ. ಈ ನರ್ಮದಾ ನದಿ ತಟದಲ್ಲಿರುವ ಪ್ರತಿಯೊಂದು ಶಿಲೆಯು ಸಾಕ್ಷಾತ್ ಶಿವನ ಸ್ವರೂಪ ಅಂತ ಹೇಳ್ತಾರೆ. ಹಾಗಾಗಿ ಭಕ್ತರು ಇಲ್ಲಿಗೆ ಬಂದಾಗ ಇಲ್ಲಿರುವ ಶಿಲೆಗಳನ್ನ ತೆಗೆದುಕೊಂಡು ಹೋಗಿ ನೇರವಾಗಿ ಪೂಜೆ ಮಾಡ್ತಾರೆ. ಯಾವುದೇ ಪ್ರಾಣ ಪ್ರತಿಷ್ಠಾಪನೆ ಬೇಡ ಅಂತ ಹೇಳ್ತಾರೆ. ಇಲ್ಲಿರುವ ಪ್ರತಿಯೊಂದು ಕಲ್ಲು ಸಾಕ್ಷಾತ್ ನರ್ಮದೇಶ್ವರ ಅಂತ ಕೂಡ ಕರೀತಾರೆ. ನಮಗೆ ಹೇಗೆ ಗಂಡಕಿ ನದಿ ಅಂದರೆ ನೇಪಾಳದಲ್ಲಿರುವ ಗಂಡಕಿ ನದಿ ತೀರದಲ್ಲಿ ಸಿಗುವ ಶಿಲೆಯನ್ನ ಸಾಲಿಗ್ರಾಮ ಸ್ವರೂಪ ಅಂತ ಹೇಗೆ ಕರೀತಾರೋ, ಅದೇ ರೀತಿ ನಮಗೆ ಇಲ್ಲಿರುವ ಶಿಲೆಗಳನ್ನ ಶಿವನ ಸ್ವರೂಪ ಅಂತ ಕರೀತಾರೆ. ಹಾಗಾಗಿ ಅತ್ಯಂತ ಪರಮ ಪವಿತ್ರವಾದ ಜಾಗ ಅಂತ ಹೇಳ್ಬೋದು. ನಾವು ಶಿವರಾತ್ರಿ ದಿನ ವಿಶೇಷವಾಗಿ ಹುತ್ತಿದ ಮಣ್ಣಿನಲ್ಲಿ ಶಿವಲಿಂಗವನ್ನು ಮಾಡ್ತೀವಿ. ನೋಡಿ ಕಾಣ್ತಾ ಇದೆಯಲ್ಲ, ಇದನ್ನ ಪೂಜೆ ಮಾಡ್ತೀವಿ. ಪೂಜೆ ಮಾಡಿದ ಲಿಂಗವನ್ನು ಯಾವ್ದಾದ್ರು ಪುಣ್ಯಕ್ಷೇತ್ರಕ್ಕೆ ಬಂದಾಗ ನದಿಯಲ್ಲಿ ವಿಸರ್ಜನೆ ಮಾಡ್ತೀವಿ. ಅದೇನೋ ಕಾಲ ಕೂಡ್ ಬಂದಿದೆ, ನಮ್ಗೆ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಓಂಕಾರೇಶ್ವರ ದೇವಸ್ಥಾನಕ್ಕೆ ಬಂದಿದೀವಿ. ಇಲ್ಲಿ ನಾವು ವಿಸರ್ಜನೆ ಮಾಡ್ತಾ ಇದೀವಿ. ನರ್ಮದಾ ನದಿನಲ್ಲಿ ವಿಸರ್ಜನೆ ಮಾಡ್ಬೇಕು ಅಂತ ಇತ್ತೇನೋ, ಹಾಗಾಗಿ ಇಲ್ಲಿ ಬಂದು ನಾವು ವಿಸರ್ಜನೆ ಮಾಡ್ತಾ ಇದೀವಿ. ನೀರ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನ ನೀರಿದ್ರೆ ಇನ್ನ ತುಂಬಾ ಚೆನ್ನಾಗಿತ್ತೇನೋ, ಬಟ್ ಆ ಕಲ್ಗಳ ಮಧ್ಯೆ ನದಿ ಹರಿತಾ ಇರೋದ್ ನೋಡಿದ್ರೆ ತುಂಬಾನೇ ಖುಷಿ ಆಗತ್ತೆ. ಇನ್ನೇ ನಾವು ಡ್ಯಾಮ್ ಎಂಡ್ ಹತ್ರ ಬಂದಿದೀವಿ ಈಗ. हेलो भैया सुनो, ये संगम है ना भाई, दो नदी का, नर्मदा और कावेरी का, है ना। कावेरी नदी पावर हाउस देख रहे हो, ट्रांसफॉर्मर वाला, पावर हाउस से ऊपर पर्वत की उधर जो मेरी देखो वो जो बोट आ रही है वो वास वाली शक्ति वाली ओके, उधर जा रही कावेरी नदी है ना, और नर्मदा नदी डैम से ऊपर अपना इधर, और यहाँ पर संगम हो रहा है हम लोग जनक में दोनों। ಈಗ ನಾವು ಮನೆಯಿಂದ ತಂದಿರುವ ಶಿವಲಿಂಗವನ್ನು ನರ್ಮದಾ ಹಾಗೆ ಕಾವೇರಿ ಸಂಗಮದಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ನೀವು ನದಿಯಲ್ಲಿ ವಿಸರ್ಜನೆ ಮಾಡುವಾಗ ಹೂ ಆಗಿರ್ಬೋದು, ವಸ್ತ್ರ ಆಗಿರ್ಬೋದು, ಹೀಗೆ ವಿವಿಧ ಸಾಮಗ್ರಿಗಳನ್ನ ಹಾಕಿ ಆದಷ್ಟು ಪೊಲ್ಯೂಷನ್ ಮಾಡಬೇಡಿ. ನೀವು ಯಾವ ಮೂರ್ತಿಯನ್ನು ವಿಸರ್ಜನೆ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಆದಷ್ಟು ಬರೀ ಆ ಮೂರ್ತಿಯನ್ನು ಮಾತ್ರ ವಿಸರ್ಜನೆ ಮಾಡಿ. ನಮ್ಮ ಭಾರತ ದೇಶದಲ್ಲಿ ಶಿವನು 12 ಜಾಗದಲ್ಲಿ ಜ್ಯೋತಿರ್ ಸ್ವರೂಪನಾಗಿ ನೆಲೆಸಿರ್ತಾನೆ. ಅದನ್ನ ದ್ವಾದಶ ಜ್ಯೋತಿರ್ಲಿಂಗ ಅಂತ ಕರೀತಾರೆ. ತುಂಬಾನೇ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಪ್ರಧಾನವಾದ ಕ್ಷೇತ್ರ ಯಾವುದು ಅಂದ್ರೆ ಇದು ಓಂಕಾರೇಶ್ವರ. ಇದು 4ನೇ ಜ್ಯೋತಿರ್ಲಿಂಗ ಅಂತ ಹೇಳ್ಬೋದು. ಇಲ್ಲಿ ಶಿವನಿಗೆ ಓಂಕಾರೇಶ್ವರ ಅಂತ ಯಾಕೆ ಕರೀತಾರೆ ಅಂದ್ರೆ, ನಿಮ್ಗೆ ಈಗ ಪರ್ವತ ಕಾಣ್ತಿದೆಯಲ್ಲ, ಈ ಪರ್ವತ ನಮ್ಗೆ ಮೇಲಿನಿಂದ ನೋಡಿದ್ರೆ ಓಂಕಾರದ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಇಲ್ಲಿರುವ ಶಿವನನ್ನು ಓಂಕಾರೇಶ್ವರ ಅಂತ ಕರೀತಾರೆ. ಇಲ್ಲಿರುವ ಶಿವನನ್ನ 2 ಭಾಗಗಳಾಗಿ ನಾವು ನೋಡ್ಬೇಕಾಗತ್ತೆ. ಒಂದನ್ನ ಅಮಲೇಶ್ವರ ಅಂತ ಕರೀತಾರೆ, ಇನ್ನೊಂದನ್ನ ಓಂಕಾರೇಶ್ವರ ಅಂತ ಕರೀತಾರೆ. ಈ 2 ಜ್ಯೋತಿರ್ಲಿಂಗದ ದರ್ಶನದಿಂದ ಮಾತ್ರ ಸಂಪೂರ್ಣ ಯಾತ್ರಾ ಫಲ ಸಿಗತ್ತೆ ಅಂತ ಹೇಳ್ತಾರೆ. ನದಿಯ ಒಂದು ತಟದಲ್ಲಿ ಓಂಕಾರೇಶ್ವರ ನೆಲೆಸಿದ್ರೆ ಇನ್ನೊಂದು ತಟದಲ್ಲಿ ಅಮಲೇಶ್ವರ ನೆಲೆಸಿರ್ತಾನೆ. ಹಾಗಾಗಿ ನಾವು ಓಂಕಾರೇಶ್ವರನಿಂದ ಅಮಲೇಶ್ವರಕ್ಕೆ ಹೋಗ್ಬೇಕು ಅಂದ್ರೆ ಮತ್ತೊಮ್ಮೆ ನದಿ ದಾಟ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಇನ್ನೇನು ನಾವು ಓಂಕಾರೇಶ್ವರ ದೇವಸ್ಥಾನದ ಸಮೀಪಕ್ಕೆ ಬಂದಿದ್ದೀವಿ. ಈ ಓಂಕಾರೇಶ್ವರ ದೇವಸ್ಥಾನ ನಮಗೆ ನಾಗರ ಶೈಲಿನಲ್ಲಿದೆ. ತುಂಬಾ ಎತ್ತರ ಪ್ರದೇಶದಲ್ಲಿದೆ. ನಮಗೆ ಕೆಳಗಿನಿಂದ ರ್ಯಾಂಪ್ ಮೂಲಕ ಹೋಗ್ಬೇಕಾಗಿರುತ್ತೆ. ತುಂಬಾ ದೊಡ್ಡದಾದ ದೇವಸ್ಥಾನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ದೇವಸ್ಥಾನ ಕಾಣುತ್ತೆ. ಒನ್ ಆಫ್ ದ ಬೆಸ್ಟ್ ವ್ಯೂ ಅಂತ ಹೇಳ್ಬೋದು. ಹಿಂದೆಗಡೆ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ. ಹಾಗಾಗಿ ನೀವು ಓಂಕಾರೇಶ್ವರಕ್ಕಿನ್ನ ಬಂದಿಲ್ಲ ಅಂದ್ರೆ ಒಮ್ಮೆ ನೀವು ವಿಸಿಟ್ ಮಾಡಲೇಬೇಕು. ಅಷ್ಟು ಸೂಪರ್ ಪ್ಲೇಸ್ ಅಂತ. ಪ್ರಕೃತಿನೂ ತುಂಬಾ ಚೆನ್ನಾಗಿದೆ, ಹಾಗೆ ನಾವು ಜ್ಯೋತಿರ್ಲಿಂಗದ ದರ್ಶನ ಕೂಡ ಮಾಡ್ಬೋದಾಗಿರತ್ತೆ ಇಲ್ಲಿ. ಈಗ ನಿಮ್ಗೆ ಕಾಣ್ತಿರೋದು ಜಗದ್ಗುರು ಆದಿಶಂಕರಾಚಾರ್ಯರ ಪ್ರತಿಮೆ ಕಾಣ್ತಾ ಇದೆ. ನೋಡಿ ಎಷ್ಟು ಸುಂದರವಾಗಿದೆ. ಇದು ಬೆಟ್ಟದ ಮೇಲಿದೆ. ಇಲ್ಲಿಗೆ ಕೂಡ ನೀವು ಹೋಗ್ಬೋದಾಗಿರುತ್ತೆ. ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂದ್ರೆ ಓಂಕಾರೇಶ್ವರ ದರ್ಶನ ನಂತರ ಈ ಜಗದ್ಗುರು ಆದಿಶಂಕರಾಚಾರ್ಯರ ಪ್ರತಿಮೆ ಕೂಡ ನೀವು ನೋಡ್ಬೋದಾಗಿರುತ್ತೆ. ಇನ್ನು ಶಂಕರಾಚಾರ್ಯರ ಪ್ರತಿಮೆ ನೋಡಿದ ನಂತರ ನಮಗೆ ರಿಟರ್ನ್ ಈಗ ಓಂಕಾರೇಶ್ವರನ ದರ್ಶನಕ್ಕಾಗಿ ಅಂತ ನಮ್ಗೆ ಅಲ್ಲಿ ಡ್ರಾಪ್ ಮಾಡ್ತಾ ಇದ್ದಾರೆ. ಇನ್ನೇನು ನಾವು ಘಾಟ್ನಲ್ಲಿ ಇಳಿದ್ಬಿಟ್ಟು ದೇವರ ದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಇನ್ನು ನಿಮಗೆ ಓಂಕಾರೇಶ್ವರ ದರ್ಶನ ನಿಮಗೆ ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭ ಆದರೆ ರಾತ್ರಿ 9:30 ತನಕ ಇರುತ್ತೆ. ಇಲ್ಲಿ ವಿವಿಧ ಬಗೆಯ ಆರತಿಗಳು ಕೂಡ ಇರುತ್ತೆ. ಈ ಆರತಿ ಟಿಕೆಟ್ಸ್ಗಳು ನಿಮಗೆ ದೇವಸ್ಥಾನದಲ್ಲೇ ತೆಗೆದುಕೊಳ್ಬಹುದಾಗಿರುತ್ತೆ. ಹಾಗೆ ನಿಮಗೆ ಸ್ಪೆಷಲ್ ಆಗಿ 300 ರೂಪಾಯಿ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳಿರುತ್ತೆ. ನಾವು ರೆಕಮೆಂಡ್ ಮಾಡೋದು ಆದಷ್ಟು ನೀವು ಈ ದರ್ಶನದ ಟಿಕೆಟ್ನ ತೆಗೆದುಕೊಂಡು ಬನ್ನಿ, ಇಲ್ಲಾಂದ್ರೆ ತುಂಬಾ ಹೊತ್ತು ಕ್ಯೂ ಲೈನ್ಸ್ನಲ್ಲಿ ಕಾಯ್ಬೇಕಾಗಿರುತ್ತೆ.
ಈಗ ಬೋಟಿಂಗ್ ಆಯಿತು, ಈಗ ನಾವು ಓಂಕಾರೇಶ್ವರನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಮೆಟ್ಲುಗಳನ್ನ ಹತ್ಕೊಂಡು ಹೋಗ್ಬೇಕು, ಬನ್ನಿ ಮೇಲೆ ಹೋಗೋಣ ಅಂತ. ಇಲ್ಲಿ ಆಕ್ಚುಲಿ ನಿಮ್ಗೆ ಮೆಟ್ಲು ತರ ಇಲ್ಲ, ಈ ತರ ರ್ಯಾಂಪ್ ರೀತಿನಲ್ಲಿರುತ್ತೆ, ಸ್ಲೋಪ್ ಇರುತ್ತೆ, ಇದ್ರ ಮೇಲೆ ನೀವು ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಸುಮಾರು ಒಂದು 7-8 ಮಹಡಿಗಳಷ್ಟು ಹತ್ತಬೇಕಾಗಿರುತ್ತೆ. ಅದಾದ ನಂತರ ನಿಮಗೆ ಕ್ಯೂ ಲೈನ್ಸ್ ಇರುತ್ತೆ. ನಿಮಗೆ ರಶ್ ಏನಾದರೂ ಇತ್ತು ಅಂದರೆ ನಿಮಗೆ ಕೆಳಗಿಂದನೇ ಕ್ಯೂ ಲೈನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಬಂದ್ರೆ ನಿಮಗೆ ಈಸಿಯಾಗಿ ದರ್ಶನ ಆಗುತ್ತೆ ಅಂತ ಹೇಳ್ಬೋದು. ನಾವು ಇಲ್ಲೇ ಆಫ್ಲೈನಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಹಾಗೆ ಬಂದ್ವಿ, ಬಟ್ ಆಫ್ಲೈನಲ್ಲಿ ಕೊಡ್ತಿರ್ಲಿಲ್ಲ. ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋಣ ಅಂದರೆ ಕಂಪ್ಲೀಟಾಗಿ ಕ್ಲೋಸ್ ಆಗೋಗಿತ್ತು. ಹಾಗಾಗಿ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಜನ ಕಾಣ್ತಾ ಇದ್ದಾರೆ, ಇವರೆಲ್ಲ ಜನನು ತುಂಬಾನೇ ಕ್ಯೂ ಲೈನ್ಸ್ ಇರುತ್ತೆ. ನೀವು ಹತ್ತುತ್ತಾ ಇನ್ನೇನು ಸಿಕ್ಕೇ ಬಿಡ್ತು ಅಂತ ಅನ್ಸಿರುತ್ತೆ, ಬಟ್ ತುಂಬಾನೇ ಕ್ಯೂ ಲೈನ್ಸ್ ಇತ್ತು ಅಂತ ಹೇಳ್ಬೋದು. ನೋಡಿ ಈಗ ನಿಮಗೆ ಟಿವಿನಲ್ಲಿ ದೇವರ ದರ್ಶನ ಕೂಡ ಮಾಡ್ಕೊಳ್ಬಹುದಾಗಿರುತ್ತೆ. ಮಧ್ಯದಲ್ಲಿ ಈ ತರ ದೇವರ ದರ್ಶನ ಮಾಡ್ಕೊಳ್ಬಹುದು. ನಾ ಹೋದ ಸಮಯದಲ್ಲಿ ತುಂಬಾನೇ ಬಿಸಿಲಿತ್ತು, ಸರಿಯಾಗಿ ಶೆಲ್ಟರ್ ಕೂಡ ಇರಲಿಲ್ಲ. ಹಾಗೆ ನೀರನ್ನ ಸಫಿಷಿಯೆಂಟ್ ಆಗಿ ಕ್ಯಾರಿ ಮಾಡಿ. ಮಧ್ಯದಲ್ಲಿ ನೀರು ಕೊಡ್ತಾರೆ, ಬಟ್ ನಿಮಗೆ ಕ್ಯೂ ಲೈನ್ಸ್ ಅಲ್ಲಿ ಮಧ್ಯದಲ್ಲಿ ಸ್ಟ್ರಕ್ ಆಗಿಬಿಟ್ರೆ ತುಂಬಾ ಹೊತ್ತುಗಳ ಕಾಲ ನಿಮಗೆ ನೀರೇ ಸಿಗೋದಿಲ್ಲ. ಹಾಗಾಗಿ ನೀವು ನೀರನ್ನ ಸಫಿಷಿಯೆಂಟ್ ಆಗಿ ಕ್ಯಾರಿ ಮಾಡಿ. ಈಗ ಓಂಕಾರೇಶ್ವರ ದೇವಸ್ಥಾನದ ಮೇಲಿನಿಂದ ನಾವು ನದಿನ ನೋಡ್ತಾ ಇದ್ದೀವಿ. ನೋಡಿ ನದಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನದಿ ಪಾತ್ರ ಆಗಿರ್ಬೋದು, ಹಾಗೆ ಅದ್ರ ಮೇಲ್ಗಡೆ ಓಡಾಡ್ತಿರುವ ಬೋಟ್ಗಳಾಗಿರ್ಬೋದು, ಎಷ್ಟು ಸುಂದರವಾಗಿ ಕಾಣುತ್ತೆ. ನಾವು ಯಾವುದೋ ಬೇರೆ ಲೊಕೇಶನ್ ಅಲ್ಲಿ ಇದೀವೇನೋ, ಯಾವುದೋ ವಿದೇಶದಲ್ಲಿದ್ದೀವೇನೋ ಅಂತ ಅನ್ಸುತ್ತೆ, ಅಷ್ಟು ಸುಂದರವಾಗಿ ಕಾಣುತ್ತೆ. ಹಾಗೆ ಸಾಯಂಕಾಲ ಸೂರ್ಯಾಸ್ತದ ಸಮಯಕ್ಕೆ ಬಂದ್ರಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಕಡೆಗೂ ಇನ್ನೇನು ನಾವು ದೇವಸ್ಥಾನದ ಸಮೀಪಕ್ಕೆ ಬಂದಿದ್ದೀವಿ. ನೋಡಿ ನಿಮಗೆ ಕಾಣಿಸ್ತಿದೆಯಲ್ಲ, ಇದು ನಾಗರ ಶೈಲಿಯಲ್ಲಿ ನಿರ್ಮಾಣವಾದ ದೇವಸ್ಥಾನ ಅಂತ ಹೇಳ್ತಾರೆ. ತುಂಬಾನೇ ವಿಶೇಷವಾಗಿದೆ, ತುಂಬಾನೇ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು. ಒಳಗಡೆ ಕೂಡ ನಿಮಗೆ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ. ಯಾರು ಈ ದ್ವಾದಶ ಜ್ಯೋತಿರ್ಲಿಂಗನ ಸಂದರ್ಶನ ಮಾಡ್ತಾರೋ ಅವರಿಗೆ ಶಿವ ಸಾನ್ನಿಧ್ಯ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ಜನ ಭಕ್ತರು ಈ ದ್ವಾದಶ ಜ್ಯೋತಿರ್ಲಿಂಗವನ್ನು ನೋಡಬೇಕು ಅಂತ ಅನ್ಕೋತಾರೆ. ಪ್ರಸ್ತುತ ಈಗ ನಾವು 4ನೇ ಜ್ಯೋತಿರ್ಲಿಂಗವಾದ ಓಂಕಾರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. 2 ಕಣ್ಣು ಸಾಲದು ಅಷ್ಟು ಅದ್ಭುತವಾದ ದೇವಸ್ಥಾನ ಅಂತ ಹೇಳ್ಬೋದು. ಓಂಕಾರೇಶ್ವರ ಅಂದರೆ ಆ ಈ ಓಂಕಾರದ ಸ್ವರೂಪ ಅಂತ ಕೂಡ ಹೇಳ್ಬೋದು. ಈ ಇಡೀ ಸೃಷ್ಟಿಯ ಮೂಲ ಬಂದ್ಬಿಟ್ಟು ನಮಗೆ ಓಂಕಾರ ಅಂತ ಹೇಳ್ತಾರೆ. ಯಾವುದೇ ಮಂತ್ರ ಪ್ರಾರಂಭ ಆಗೋದು ನಮಗೆ ಓಂಕಾರದಿಂದಲೇ. ಹಾಗಾಗಿ ಈ ಓಂಕಾರದ ಸ್ವರೂಪವಾದ ಒಂದು ದೇವಸ್ಥಾನ ಅಂದರೆ ಅದು ಓಂಕಾರೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು. ಈ ಓಂಕಾರೇಶ್ವರ ದೇವಸ್ಥಾನ ನಮಗೆ ಮಧ್ಯಪ್ರದೇಶದಲ್ಲಿದೆ. ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯಲ್ಲಿದೆ. ತುಂಬಾನೇ ರಶ್ ಇತ್ತು ದೇವಸ್ಥಾನದಲ್ಲಿ. ನಮ್ಗೆ ಆಲ್ಮೋಸ್ಟ್ 4 to 5 hours ಆಯಿತು ದರ್ಶನಕ್ಕೆ. ತುಂಬಾ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು. ನೀವು ಆನ್ಲೈನಲ್ಲಿ ಮುಂಚೆನೇ 300 ರೂಪೀಸ್ ಟಿಕೆಟ್ನ ಬುಕ್ ಮಾಡ್ಕೊಂಬಂದ್ರೆ ಈಸಿಯಾಗಿ ದರ್ಶನ ಆಗುತ್ತೆ. ಬಟ್ ನಾವು ಬುಕ್ ಮಾಡ್ಕೊಂಡು ಬಂದಿರಲಿಲ್ಲ, ಅದೇ ತಪ್ಪಾಗಿದ್ದು. ನೀವು ನೆಕ್ಸ್ಟ್ ಟೈಮ್ ಬರುವಾಗ ಇಲ್ಲಿ 300 ರೂಪೀಸ್ ಟಿಕೆಟ್ನ ಬುಕ್ ಮಾಡ್ಕೊಂಬಂದ್ರೆ ಈಸಿಯಾಗಿ ದರ್ಶನ ಆಗುತ್ತೆ. ಅದ್ರ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು 300 ರೂಪೀಸ್ ಟಿಕೆಟ್ ದರ್ಶನನ ಬುಕ್ ಮಾಡ್ಕೊಳ್ಬೋದು. ಅದನ್ನ ಶೀಘ್ರ ದರ್ಶನ ಅಂತ ಕರೀತಾರೆ. ಇಲ್ಲಿ ಈಶ್ವರನು ನೆಲೆಸೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಒಮ್ಮೆ ನಾರದರು ಲೋಕ ಸಂಚಾರ ಮಾಡುತ್ತಾ ಈ ಭಾಗಕ್ಕೆ ಬರ್ತಾರೆ. ಈ ಭಾಗಕ್ಕೆ ಬಂದು ವಿಂಧ್ಯ ಪರ್ವತವನ್ನು ಮಾತಾಡಿಸ್ತಾರೆ. ವಿಂಧ್ಯ ಪರ್ವತವನ್ನು ಮಾತಾಡಿಸ್ತಾ ಅವರು ಮೇರು ಪರ್ವತದ ಬಗ್ಗೆ ಹೇಳ್ತಾ ಇರ್ತಾರೆ. ಮೇರು ಪರ್ವತ ಅಂದರೆ ಅದು ಒಂದು ಶ್ರೇಷ್ಠವಾದ ಪರ್ವತ. ಮೇರು ಪರ್ವತಕ್ಕಿರುವ ಸ್ಥಾನಮಾನ ಯಾರಿಗೂ ಇಲ್ಲ ಎಂದು ನಾರದರು ಹೇಳುತ್ತಿದ್ದಾಗ ವಿಂಧ್ಯರಿಗೆ ಸ್ವಲ್ಪ ಅದು ಜಲಸ್ ಫೀಲ್ ಆಗುತ್ತೆ. ವಿಂಧ್ಯ ಪರ್ವತಕ್ಕೆ ಅಯ್ಯೋ ಮೇರು ಪರ್ವತ ಏನು ಇಷ್ಟೊಂದು ಹೊಗಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ನಾನು ಕೂಡ ಎತ್ತರಕ್ಕೆ ಬೆಳಿಬೇಕು ಅಂತ ವಿಂಧ್ಯ ಪರ್ವತಕ್ಕೆ ಅನ್ಸುತ್ತೆ. ಆ ವಿಂಧ್ಯ ಪರ್ವತ ಶಿವನ ಕುರಿತು ತಪಸ್ಸು ಮಾಡ್ತಾನೆ. ಶಿವನ ಕುರಿತು ತಪಸ್ಸು ಮಾಡಿದಾಗ ನಾನು ಮೇರು ಪರ್ವತಕ್ಕಿಂತ ಹೆಚ್ಚು ಬೆಳಿಬೇಕು ಅಂತ ಶಿವನಲ್ಲಿ ಕೋರಿಕೆ ಇಡ್ತಾನೆ. ಅದೇ ರೀತಿ ಶಿವ ಬಂದ್ಬಿಟ್ಟು ಭೋಳಾಶಂಕರ ತಥಾಸ್ತು ಅಂತ ಹೇಳ್ತಾನೆ. ಹಾಗೆ ಮೇರು ಪರ್ವತದ ಮೇಲೆ ತಾನು ನೆಲೆಸುವುದಾಗಿ ಹೇಳ್ತಾನೆ. ಒಂದು ಭಾಗದಲ್ಲಿ ಅಮಲೇಶ್ವರನಾಗಿ, ಹಾಗೆ ಇನ್ನೊಂದು ಭಾಗದಲ್ಲಿ ಓಂಕಾರೇಶ್ವರನಾಗಿ ನೆಲೆಸುತ್ತೇನೆ ಎಂದು ಕೂಡ ಅಭಯ ಕೊಡ್ತಾನೆ. ಅದರಂತೆ ಶಿವನ ವರದಿಂದ ಮೇರು ಪರ್ವತ ಅತಿ ಎತ್ತರಕ್ಕೆ ಬೆಳೀತಾರೆ. ಬೆಳೀತಾ 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 ಹೇಗೆ ಬೆಳೀತಾರೆ ಅಂದ್ರೆ ಅದು ಪ್ರಕೃತಿಯ ಸಮತೋಲನವನ್ನೇ ಮೀರುವಂತೆ ಬೆಳೀತಾನೆ. ಶಿವ ವರ ಕೊಡುವಾಗ ಮೇರು ಪರ್ವತಕ್ಕೆ
ದಕ್ಷಿಣಕ್ಕೆ ಹೇಳಿರ್ತಾನೆ, ನೀನು ಎಷ್ಟಾದ್ರೂ ಬೆಳಿಬೋದು, ಆದ್ರೆ ಪ್ರಕೃತಿಯ ಸಮತೋಲನ ಮಾತ್ರ ಮೀರಬಾರ್ದು ಅಂತ. ಅದನ್ನೂ ಮರೆತು ಮೇರು ಪರ್ವತ ಬೆಳೀತಾ ಹೋಗ್ತಾನೆ. ಇದನ್ನ ಹೇಗೆ ಸರಿ ಮಾಡಬೇಕು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆಗ ದೇವತೆಗಳು ಅಗಸ್ತ್ಯ ಮಹಾಮುನಿಗಳ ಹತ್ರ ಹೋಗ್ತಾರೆ. ಈ ತರ ಮೇರು ಪರ್ವತ ಇಷ್ಟು ಎತ್ತರ ಬೆಳೀತಾ ಇದ್ದಾರೆ, ಮುಂದೆ ನಮ್ಗೆ ಸೃಷ್ಟಿಗೆ ಕಷ್ಟ ಆಗತ್ತೆ, ಏನು ಮಾಡ್ಬೇಕು ಅಂತ. ಹಾಗಾಗಿ ಉತ್ತರದಲ್ಲಿದ್ದ ಅಗಸ್ತ್ಯರು ದಕ್ಷಿಣಕ್ಕೆ ಹೋಗೋದಾಗಿ ಹೇಳ್ತಾರೆ. ಅಗಸ್ತ್ಯ ಮಹಾಮುನಿಗಳು ಮೇರು ಪರ್ವತಕ್ಕೆ ಹೇಳ್ತಾರೆ, ನಾನು ದಕ್ಷಿಣಕ್ಕೆ ಹೋಗ್ಬೇಕು, ನಾನು ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ಬೇಕು ಅಂದ್ರೆ ನಿನ್ನನ್ನು ದಾಟಿಕೊಂಡು ಹೋಗ್ಬೇಕು, ನೀನು ಅಷ್ಟು ಎತ್ತರ ಇದ್ರೆ ನಾನು ದಾಟೋದಿಕ್ಕಾಗೋದಿಲ್ಲ, ಹಾಗಾಗಿ ನಿನ್ನ ಎತ್ತರವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದರಂತೆ ವಿಂಧ್ಯ ಪರ್ವತವು ಅಗಸ್ತ್ಯ ಮಹಾಮುನಿ ಹೇಳಿದಂತೆ ತನ್ನ ಎತ್ತರವನ್ನು ಕಡಿಮೆ ಮಾಡ್ಕೊಳ್ತಾರೆ. ಹಾಗೆ ಅಗಸ್ತ್ಯ ಮಹಾಮುನಿಗಳು ಹೇಳ್ತಾರೆ, ತಾನು ದಕ್ಷಿಣದಿಂದ ಮತ್ತೆ ಬರುವವರೆಗೂ ನೀನು ಅದೇ ಎತ್ತರದಲ್ಲಿರ್ಬೇಕು ಅಂತ. ಅದರಂತೆ ಅವರು ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣಕ್ಕೆ ಬಂದು ನಮ್ಮ ಕೊಡಗುನಲ್ಲಿ ನೆಲೆಸ್ತಾರೆ. ಅಗಸ್ತ್ಯ ಮಹಾಮುನಿಗಳು ಮತ್ತು ಲೋಪಮುದ್ರಾದೇವಿ ಕೊಡಗಿಗೆ ಬರ್ತಾರೆ. ಲೋಪಮುದ್ರಾದೇವಿ ಮುಂದೆ ಕಾವೇರಿ ನದಿಯಾಗಿ ಹರಿತಾರೆ. ನೋಡಿ, ಓಂಕಾರೇಶ್ವರ ಎಲ್ಲಿದೆ, ನಮ್ಮ ಕರ್ನಾಟಕ ಎಲ್ಲಿದೆ, ಎಲ್ಲದಕ್ಕೂ ನಮಗೆ ಕರ್ನಾಟಕಕ್ಕೆ ಒಂದು ಲಿಂಕ್ ಇದ್ದೇ ಇರುತ್ತೆ. ಹಾಗಾಗಿ ಅಗಸ್ತ್ಯ ಮಹಾಮುನಿಗಳಿಗೋಸ್ಕರ ಬರುವಿಕೆಗೆ ಇನ್ನ ನಮಗೆ ಈ ವಿಂಧ್ಯ ಪರ್ವತ ಕಾಯ್ತಾ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇದರ ಎತ್ತರ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾರೆ. ಈಗ ಸಾಯಂಕಾಲ 6:30 ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮಗೆ ನರ್ಮದಾ ಆರತಿ ಪ್ರಾರಂಭ ಆಗುತ್ತೆ. ನೀವು ಗಂಗಾರತಿ ಕೇಳಿರ್ಬೋದು, ಕಾಶಿಯಲ್ಲಿ ಗಂಗಾರತಿ ಮಾಡ್ತಾರೆ, ಅದೇ ರೀತಿ ನಮಗೆ ನರ್ಮದಾ ನದಿಗೂ ಕೂಡ ಆರತಿ ಮಾಡ್ತಾರೆ. ಅದು ನಿಮಗೆ ಓಂಕಾರೇಶ್ವರ ದೇವಸ್ಥಾನದ ಘಾಟ್ನಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನರ್ಮದಾ ಮಾತೆಗೆ ಆರತಿ ಪ್ರಾರಂಭ ಆಗುತ್ತೆ. ನೀವು ಸಹ ಕಣ್ತುಂಬಿಕೊಳ್ಳಿ. ओंकारेश्वर भगवान की ओम जय जगतानंदी ओ मैया जय आनंद कंदी ब्रह्मा हरिहर शंकर रेवा शिव हरि शंकर रुद्री पालंती ओम जय जगदानंदी देवी नारद शारद तुम वरदायक अभिनव पद चंडी मैया अभिनव पद चंडी सुर नर मुनि जन सेवक सुर नर मुनि जन जावत शारद पद बंदी ओम जय जगदानंदी देवी बालक ताल मृदंगा सुर मंडल रमती मैया सुर मंडल रमती तोड़ी दान तोड़ी दान तोड़ी दान तुड़ाड़ा 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 रमती सुरवंती ओम जय जगदानंदी ಈಗ ಆರತಿನ ನೋಡ್ಕೊಂಡು ನಾವು ಮುಂದೆ ಅಮಲೇಶ್ವರನ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ. ಬ್ರಿಡ್ಜ್ ದಾಟ್ಕೊಂಡು ಹೋಗ್ಬೇಕು. ಬೆಳಗ್ಗೆ ನಾವು ಬೋಟ್ನಲ್ಲಿ ಬಂದಿದ್ವಿ, ಈಗ ಬ್ರಿಡ್ಜ್ ದಾಟ್ಕೊಂಡು ಹೋಗ್ತಾ ಇದೀವಿ. ಅಮಲೇಶ್ವರನನ್ನ ಮಮುಲೇಶ್ವರ ಅಂತ ಸಹ ಕರೀತಾರೆ. ಈಗ ನಾವು ಮಮುಲೇಶ್ವರನ ದರ್ಶನಕ್ಕೆ ಹೋಗ್ತಾ ಇದೀವಿ. ನೋಡಿ, ನಿಮಗೆ ಬೋರ್ಡ್ ಕಾಣಿಸ್ತಾ ಇದೆ, ಮಮುಲೇಶ್ವರ್ ಮಂದಿರ್ ಅಂತ. ಹೀಗೆ ನೇರವಾಗಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಸಾಕಷ್ಟು ಮೆಟ್ಲುಗಳಿರುತ್ತೆ, ಮೆಟ್ಲುಗಳನ್ನ ನೀವು ಇಳ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ನಿಮಗೆ ಮೆಟ್ಲುಗಳು ಇಳ್ಕೊಂಡು ಹೋಗ್ತಾ ನಿಮಗೆ ಸಾಕಷ್ಟು ಶಾಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ರುದ್ರಾಕ್ಷಿಗಳಾಗಿರ್ಬೋದು, ಶಿವಲಿಂಗಗಳ ಪ್ರತಿಮೆಗಳಾಗಿರ್ಬೋದು, ಹಾಗೆ ಬ್ರೇಸ್ಲೆಟ್ ಆಗಿರ್ಬೋದು, ಸರಗಳಾಗಿರ್ಬೋದು, ನಿಮಗೆ ತುಂಬಾನೇ ವೆರೈಟಿ ಸಿಗುತ್ತೆ. ನಿಮ್ಗೆ ಏನಾದರೂ ಶಾಪಿಂಗ್ನಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ಈ ಅಮಲೇಶ್ವರ ದೇವಸ್ಥಾನದ ಸುತ್ತಮುತ್ತ ತುಂಬಾನೇ ಅಂಗಡಿಗಳಿದೆ, ನೀವು ಅಲ್ಲಿ ಶಾಪಿಂಗ್ ಮಾಡ್ಕೊಳ್ಬಹುದಾಗಿರುತ್ತೆ. ಇನ್ನು ನೀವು ಈ ಓಂಕಾರೇಶ್ವರಕ್ಕೆ ಫ್ಲೈಟ್ ಮುಖಾಂತರ ಬರಬೇಕು ಅಂದರೆ ನಿಮಗೆ ಇಂಡೋರು ನಿಯರೆಸ್ಟ್ ಏರ್ಪೋರ್ಟ್ ಆಗಿರುತ್ತೆ. ಇಂಡೋರ್ನಿಂದ ನಿಮಗೆ 90 ಕಿಲೋಮೀಟರ್ ದೂರದಲ್ಲಿರುತ್ತೆ. 5,500ದಿಂದ 6,000 ರೂಪಾಯಿ ಆಗುತ್ತೆ. ಹಾಗೆ ನೀವು ಏನಾದರೂ ಟ್ರೈನಲ್ಲಿ ಬರಬೇಕು ಅಂದರೆ ಹತ್ತಿರದ ರೈಲ್ವೆ ಸ್ಟೇಷನ್ ಖಾಂಡ್ವಾ ರೈಲ್ವೆ ಸ್ಟೇಷನ್ ಆಗಿರುತ್ತೆ. ನಿಮಗೆ ಬೆಂಗಳೂರಿನಿಂದ ನೇರ ಟ್ರೈನ್ಗಳು ಅವೈಲೇಬಲ್ ಇರುತ್ತೆ. ಕರ್ನಾಟಕ ಎಕ್ಸ್ಪ್ರೆಸ್ ಇರುತ್ತೆ, ಹಾಗೆ ಮೈಸೂರು ವಾರಣಾಸಿ ಎಕ್ಸ್ಪ್ರೆಸ್ ಇರುತ್ತೆ. ಬೆಂಗಳೂರಿನಿಂದ ಖಾಂಡ್ವಾಗೆ 23 ಗಂಟೆ ಜರ್ನಿ ಆಗಿರುತ್ತೆ. ಚಾರ್ಜಸ್ ಬಂದ್ಬಿಟ್ಟು 670 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಸ್ಲೀಪರ್ ಕೋಚ್ನಲ್ಲಿ. ಮತ್ತೆ ಖಾಂಡವಾಯಿಂದ ಓಂಕಾರೇಶ್ವರ್ಗೆ ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ನೀವೇನಾದರೂ ಉಜ್ಜಯಿನಿಯಿಂದ ಬರ್ತಿದ್ದೀರಾ ಅಂದರೆ ಉಜ್ಜಯಿನಿನಲ್ಲಿ ನಿಮಗೆ ಹರಸಿದ್ಧಿ ಮಾತಾ ಸರ್ಕಲ್ ಇಂದ ನಿಮಗೆ ನೇರವಾಗಿ ಬಸ್ಗಳಿರುತ್ತೆ ಓಂಕಾರೇಶ್ವರಕ್ಕೆ. ಈಗ ನಿಮಗೆ ಕಾಣಿಸ್ತಿರೋದು ಮಮುಲೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ಅಮಲೇಶ್ವರ ಸ್ವಾಮಿ ದೇವಸ್ಥಾನ. ಇದು ನಾಗರ ಶೈಲಿನಲ್ಲಿದೆ. ಈ ದೇವಸ್ಥಾನ ತುಂಬಾ ಸುಂದರವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಸಾಕಷ್ಟು ಉಪ ಆಲಯಗಳು ಕೂಡ ನೋಡ್ಬೋದಾಗಿರುತ್ತೆ.
ಸಮಥಿಂಗ್ ಮಧ್ಯಪ್ರದೇಶದ್ದು ಫುಡ್ ಟ್ರೈ ಮಾಡ್ತಾ ಇದೀವಿ. ಇದೇನೋ ಹಪ್ಪಳ ಥರ ಇದೆ. ಹಪ್ಪಳಕ್ಕೆ ಖಾರದ ಪುಡಿನ ಚಟ್ನಿ ಪುಡಿನ ಏನಿದು ಏನೋ ಪುಡಿ ಹಾಕ್ಕೊಟ್ಟಿದ್ದಾರೆ, ಚಟ್ನಿ ಪುಡಿ ಥರ. ಇಲ್ಲಿ ಬೋಟಿ ಮತ್ತು ಹಪ್ಪಳ ಫೇಮಸ್ ಅನ್ಸುತ್ತೆ. ಕರುಮ್ ಕರುಮ ಚೆನ್ನಾಗಿದೆ ಹಪ್ಪಳ. ತುಂಬ ಚೆನ್ನಾಗಿದೆ ಟೇಸ್ಟು. ಏನೋ ಪೌಡ್ರ್ ಹಾಕ್ಕೊಟ್ಟಿದ್ದಾರೆ, ಫುಲ್ ಕ್ರಿಸ್ಪಿ ಇದ್ದಾರೆ, ಸಖತ್ತಾಗಿದೆ. ಎಷ್ಟಿದಕ್ಕೆ? 20 ರೂಪಾಯಿ ಅಂತ. ಚೆನ್ನಾಗಿದೆ. ಫೈನಲಿ ದೇವರ ದರ್ಶನ ಸಂಪೂರ್ಣವಾಗಿ ಆಯಿತು. ಮೊದಲಿಗೆ ನಮಗೆ ಓಂಕಾರೇಶ್ವರ ದರ್ಶನ ಆಯಿತು, ಬೋಟಿಂಗ್ ಹೋಗಿದ್ವಿ, ಅದಾದಮೇಲೆ ಅಮಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ, ಅದರ ಜೊತೆಗೆ ನಮಗೆ ನರ್ಮದಾ ಆರತಿಯನ್ನು ನೋಡಿದ್ವಿ. ಹೀಗೆ ಸಂಪೂರ್ಣವಾಗಿ ಯಾತ್ರೆ ಆಯಿತು ಅಂತ ಹೇಳ್ಬೋದು. ನಾಳೆ ಇನ್ನೂ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅದು ಮಾಹೇಶ್ವರಿ ಅಂತ. ಅಲ್ಲಿಂದ ನಾವು ಉಜ್ಜಯಿನಿಗೆ ಹೋಗ್ತಾ ಇದ್ವಿ. ಈ ಪ್ಲೇಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಮುಂದಿನ ವಿಡಿಯೋನಲ್ಲಿ ನಿಮಗೆ ಮಾಹೇಶ್ವರಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ. ಊಟ ಮಾಡೋದಕ್ಕೆ ಅಂತ ಒಂದು ಹೋಟೆಲಿಗೆ ಬಂದಿದ್ವಿ, ಪಂಚವಟಿ ಡಿಲೈಟ್ ಅಂತ. ಅಲ್ಲಿ ಊಟ ಮಾಡ್ತಿದ್ವಿ. ಮೊದಲಿಗೆ ಟೊಮೆಟೊ ಸೂಪಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೂಪ್ ಜೊತೆಗೆ ನಮಗೆ ಬ್ರೆಡ್ ಕೊಟ್ಟಿದ್ದಾರೆ. ಬ್ರೆಡ್ ಏನು ರೋಸ್ಟು ಮಾಡಿಲ್ಲ ಅನ್ಸುತ್ತೆ, ಸುಮ್ಮನೆ ಪ್ಲೇನ್ ಬ್ರೆಡ್ಡೇ ಕೊಟ್ಬಿಟ್ಟಿದ್ದಾರೆ. ಸೂಪ್ ಕುಡಿಯೋಣ, ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಪರವಾಗಿಲ್ಲ, ಒಳ್ಳೆ ಟೊಮೊಟೊ ಕೆಚಪ್ ಫ್ಲೇವರ್ ಇದ್ದಂಗಿದೆ. ಸೂಪ್ ಥರ ಅನ್ನಿಸ್ತಾನೆ ಇಲ್ಲ. ಓಕೆ, ನಾಟ್ ಬ್ಯಾಡ್ ಅಷ್ಟೆ. ಫುಲ್ಕಾ ಟ್ರೈ ಮಾಡಿದ್ವಿ. ಫುಲ್ಕಾ ತುಂಬಾ ಚೆನ್ನಾಗಿದೆ. ಸೂಪೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಬಟ್ ಫುಲ್ಕಾ ತುಂಬ ಚೆನ್ನಾಗಿದೆ. ಫುಲ್ಕಾ ಜೊತೆಗೆ ದಾಲ್ ಇದೆ. ಇವ್ರಿಗೆ ನಾರ್ತ್ ಇಂಡಿಯನ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ನಾವು ಸೌತ್ ಥರ ಈ ಸೂಪು ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ರೈಸು ಎಲ್ಲ, ರೋಟಿ ಕರಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಡೆನೂ. ಇಲ್ಲಿ ಈಗ ನಾವು ಓಂಕಾರೇಶ್ವರದಲ್ಲಿ ಇದ್ದ ರೂಮ್ ಬಗ್ಗೆ ತಿಳ್ಕೊಳ್ಳೋಣಂತೆ. ನಾವು ರೂಮ್ ಇದ್ದಿದ್ದು ಮಾನಸ್ ಸರೋವರ್ ಅಂತ. ಈಗ ನಿಮಗೆ ಕಾಣ್ತಿದ್ದೆಲ್ಲ ಇದೇ ಹೋಟೆಲ್ ಮಾನಸ್ ಸರೋವರ್ ಅಂತ. ಬನ್ನಿ ಒಳಗಡೆ ಹೋಗ್ಬಿಟ್ಟು ರೂಮ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಓಂಕಾರೇಶ್ವರಲ್ಲಿ ರೂಮ್ ಹೇಗಿದೆ ಅಂತ ನೋಡೋಣಂತೆ. ನಾವು ತೆಗೆದುಕೊಂಡಿರೋದು ಹೋಟೆಲ್ ಮಾನಸ್ ಸರೋವರ್ ಅಂತ. 4 ಬೆಡೆಡ್, ನಾವು 4 ಜನ ಇರೋದ್ರಿಂದ 4 ಬೆಡೆಡ್ ರೂಮ್ನ ತೆಗೆದುಕೊಂಡಿದ್ದೀವಿ. ಈ ರೂಮ್ ಕಾಸ್ಟ್ ಬಂದುಬಿಟ್ಟು ನಮಗೆ 2,500 ಆಯಿತು. ಇವತ್ತು 12 ಗಂಟೆಯಿಂದ ನಾಳೆ ಬೆಳಗ್ಗೆ 11 ಗಂಟೆಗೆ. 2,500 ಏನು ಅಷ್ಟು ವರ್ತ್ ಅನ್ಸೋದಿಲ್ಲ, ಬಟ್ ಬೇರೆದೆಲ್ಲ ಕಂಪೇರ್ ಮಾಡಿದ್ರೆ ಇದು ಓಕೆ ಅಂತ ಅನಿಸಿದೆ. 2 ಬೆಡ್ ಇದೆ, ಆರಾಮಾಗಿ 4 ಜನ ಮಲ್ಕೋಬೋದು. ಒಂದರಲ್ಲಿ ಇಬ್ಬರು 4 ಜನ ಮಲ್ಕೋಬೋದು. ಹಾಗೆ AC ಕೂಡ ಇದೆ ನಮಗೆ. ಅದ್ರ ಜೊತೆಗೆ ಟವಲ್ಸ್ ಕೊಟ್ಟಿದ್ದಾರೆ, ಸೋಪ್ ಕೊಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿದೆ ರೂಮು, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇದೆ, ಹಾಗಾಗಿ ಸ್ಪೇಷಿಯಸ್ ಆಗಿದೆ. ರೂಮ್ ದೊಡ್ಡದಾಗಿದೆ, ಬಟ್ ಸ್ವಲ್ಪ ಹಳೇದು ಅನ್ಸುತ್ತೆ. ಬಿಲ್ಡಿಂಗ್ ನೋಡೋದಕ್ಕೆ ಹಳೇದು ಅಂತ ಅನ್ಸುತ್ತೆ. ಜೊತೆಗೆ ನಮಗೆ ಎಂಟರ್ಟೈನ್ಮೆಂಟ್ ಯೂನಿಟ್ಗೆ TV ಇದೆ. ಬನ್ನಿ ವಾಶ್ರೂಮ್ ಹೇಗಿದೆ ಅಂತ ನೋಡೋಣಂತೆ. ವಾಶ್ರೂಮ್ ಕೂಡ ದೊಡ್ಡದಾಗೇ ಇದೆ, ಹಾಗೆ ಕ್ಲೀನ್ ಆಗಿದೆ. ಕಮೋಡ್ ಇದೆ, ವಾಶ್ ಬೇಸಿನ್ ಇದೆ. ಓಕೆ, ಪರವಾಗಿಲ್ಲ. ಲೈಕ್ 2,500ಗೆ ವರ್ತಿ ಅಂತಾನೆ ಅನ್ಸುತ್ತೆ, ಯಾಕಂದರೆ ನಾವು 4 ಜನ ಇರೋದ್ರಿಂದ. ಬೇರೆ ವೆಬ್ಸೈಟ್ನಲ್ಲೆಲ್ಲ ನೋಡಿದ್ರೆ ನಮಗೆ 2 ಬೆಡೆಡ್ ರೂಮೇ 2,500 ಇದೆ. ನಮ್ಗೆ ಇದೊಂದೇ ಹೋಟೆಲ್ 4 ಬೆಡೆಡ್ ರೂಮ್ ನಮಗೆ 2,500 ಇದ್ದಿದ್ದು. ಹಾಗಾಗಿ ಇದನ್ನು ನಾವು ಬುಕ್ ಮಾಡ್ಕೊಂಡ್ವಿ. ಇಲ್ಲೆಲ್ಲ ನಿಮಗೆ ಫೋಟೋಸಲ್ಲೇ ಬೇರೆ ಥರ ಕಾಣುತ್ತೆ, ಬಟ್ ಇಲ್ಲಿ ಬಂದ್ರೇ ಬೇರೆ ಥರ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಇಲ್ಲೇ ಬಂದು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಟ್ ಏನಾದ್ರು ನೀವು ಹಾಲಿಡೇ ಸೀಸನ್ಸಲ್ಲೆಲ್ಲ ಬರ್ತಾ ಇದ್ರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಂದರೆ ಒಳ್ಳೆಯದು. ಯಾಕಂದರೆ ನೀವು ಹಾಲಿಡೇ ಸೀಸನ್ಸಲ್ಲೆಲ್ಲ ಬಂದಾಗ ತುಂಬಾ ರಶ್ ಇರುತ್ತೆ. ಎಲ್ಲ ಹೋಟೆಲ್ಸ್ಗಳು ಕಂಪ್ಲೀಟಾಗಿ ಬುಕ್ ಆಗುತ್ತೆ. ತುಂಬ ಲಿಮಿಟೆಡ್ ಹೋಟೆಲ್ಸ್ ಇರುತ್ತೆ. ಹಾಗಾಗಿ ಹಾಲಿಡೇ ಸೀಸನ್ಸಲ್ಲಿ ಏನಾದರೂ ಬಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬನ್ನಿ, ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲೇ ಬಂದು ಬುಕ್ ಮಾಡ್ಕೊಳ್ಬೋದಾಗತ್ತೆ. ಇದೆಲ್ಲ ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಹೊಸ ಕ್ಷೇತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ.